ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಸಿಂಹ ರಾಶಿಯವರ ಒಂದು ಬರುವಂತ ದಿನಗಳು, ಅಂದ್ರೆ ನೆಕ್ಸ್ಟ್ 3 ಮಂತ್ಸ್ಗೆ ಅವ್ರಿಗೆ ಏನು ರೀಡಿಂಗ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಹಾಗೆ ಇದುವರೆಗೂ ನೀವು ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ನೋಡಿಕೊಂಡು ನಿಮಗೆ ಏನಾದರೂ ಕೇಳೋದಿತ್ತು ಅಂತಂದ್ರೆ ಒಂದ್ಸಾರಿ ಕನ್ಸಲ್ಟ್ ಮಾಡ್ಬೋದು. ಲೈಕ್ ನಿಮ್ಮ ಒಂದು ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್, ಅಥವಾ ನಿಮಗೆ ಏನಾದರೂ ರಿಲೇಶನ್ಶಿಪ್ ಪ್ರಾಬ್ಲಮ್, ಮ್ಯಾರೇಜ್ ಪ್ರಾಬ್ಲಮ್, ಕರಿಯರಲ್ಲಿ ಗೌರ್ಮೆಂಟ್ ಜಾಬ್ ಆಗುತ್ತಾ, ನಾರ್ಮಲ್ ಜಾಬ್ ಆಗುತ್ತಾ, ಏನಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಖಂಡಿತ ಒಂದ್ಸಾರಿ ನನಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ಆಸ್ ಪರ್ ನ್ಯೂಮರಾಲಜಿಕಲಿನೂ ನಿಮಗೆ ನಾವು ಇಲ್ಲಿ ಹೇಳ್ತೀವಿ. ಸೊ ನೀವು ಕನೆಕ್ಟ್ ಮಾಡ್ಕೋಬಹುದು. ಹಾಗಿದ್ರೆ ನೋಡೋಣ ಸಿಂಹ ರಾಶಿಯವರಿಗೆ ಏನೆಲ್ಲ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಜೊತೆಗೆ ನನ್ನ ಒಂದು ಫೇಸ್ಬುಕ್ ಮತ್ತೆ ಇನ್ಸ್ಟಾಗೂ ಕೂಡ ಕನೆಕ್ಟ್ ಆಗಿ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ, ಎನರ್ಜಿ ಚೆಕಿಂಗ್ ಇರುತ್ತೆ ಡೈಲಿ ಬೇಸ್ನಲ್ಲಿ. ಓಕೆ, ನೋಡೋಣ ಸಿಂಹ ರಾಶಿಯವರಿಗೆ ಬರುವಂತ 3 ತಿಂಗಳು ಅವ್ರಿಗೆ ಅವರ ಒಂದು ಹೆಲ್ತ್ ಇರ್ಬೋದು, ಕರಿಯರ್ ವೈಸ್ ಇರ್ಬೋದು, ಮತ್ತೆ ಅವರ ಒಂದು ರಿಲೇಶನ್ಶಿಪ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಇವನ್ ಒಂದು ಗೈಡೆನ್ಸ್ ಕೂಡ ನೋಡೋಣ. ಓಕೆ, ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ. ಓಕೆ, ನೋಡಿ ನೀವು ಏನೋ ಒಂದು ಈ ಬರುವಂತ 3 ತಿಂಗಳಲ್ಲಿ ಏನಾದರೂ ಇನಿಷಿಯೇಟಿವ್ ತಗೋಬೇಕು ಅಂತ ಏನು ನಿರ್ಧಾರ ಮಾಡ್ತಾ ಇದ್ದೀರಾ, ಅದು ಸಕ್ಸಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಚಾರ ಬಂದಿದೆ ಆಲ್ರೆಡಿ ನಿಮ್ಗೆ. ಓಕೆ, ಸೊ ಏನ್ ಇನಿಷಿಯೇಟಿವ್ ತಗೋಬೇಕು ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದ್ರೆ, ಏನಾದರೂ ನೀವು ಡಯಟ್ ಅನ್ನ ಮೇಂಟೈನ್ ಮಾಡೋದು, ಹೆಲ್ದಿ ಡಯಟ್ ಅನ್ನ ಮೇಂಟೈನ್ ಮಾಡೋದು, ಅದ್ರ ಜೊತೆಗೆ ಟೈಮ್ ಟು ಟೈಮ್ ಊಟ ಮಾಡೋದು, ಟೈಮ್ ಟು ಟೈಮ್ ನಿಮ್ಮ ಒಂದು ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಇದ್ರ ಕಡೆ ಒಲವು ತೋರಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದೆ ಬರುವಂತ ತಿಂಗಳಲ್ಲಿ. ಸ್ವಲ್ಪ ಏನು ಅಂತಂದ್ರೆ ಸ್ವಲ್ಪ ಕೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಏನಾಗುತ್ತೆ ನೋಡಿ, ಕೆಲವೊಂದ್ಸಾರಿ ನೀವು ಇನಿಷಿಯೇಟಿವ್ ತಗೋತೀರಾ, ಬಟ್ ಸಮ್ವೇರ್ ಎಲ್ಲೋ ನಿಮ್ಗೆ ಏನಾದ್ರೂ ಥಿಂಕ್ ಮಾಡ್ತಾ ಇರ್ತೀರಾ, ಬಟ್ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಹಿಂಜರಿತಾ ಇರ್ತೀರಾ. ಆಕ್ಷನ್ ತಗೊಳ್ಳುವಂತ ಟೈಮಲ್ಲಿ ನೀವೇನಾದ್ರೂ ತಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ಲೈಫ್ ಅಲ್ಲಿ, ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಎಷ್ಟು ನೀವು ಬ್ಯುಸಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ನಿಮ್ಮ ಹೆಲ್ತ್ ಕಡೆ ಗಮನ ಇರೋದಿಲ್ಲ ಅನ್ನೋಂಥದ್ದು. ವಿಚಾರ ಏನೋ ಚೆನ್ನಾಗಿದೆ, ಬರ್ತಾ ಇದೆ. ನೀವೇನಾದ್ರೂ ಇನಿಷಿಯೇಟಿವ್ ತಗೊಂಡ್ರೆ ಖಂಡಿತ ಅದು ಈಡೇರುತ್ತೆ, ಬಟ್ ನೀವು ಅದನ್ನ ಮನಸ್ಸು ಮಾಡ್ಬೇಕು ಅನ್ನೋಂಥದ್ದು ಬರ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಡಿಲೇ ಮಾಡಬೇಡಿ. ಏನಿದೆ ಅಂತಂದ್ರೆ ಕರಿಯರ್ ತುಂಬಾ ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ಅಲ್ಲ. ಅದ್ರ ಬಗ್ಗೆ ನೀವು ಕಾಳಜಿ ತಗೊಳ್ತಾ ಇದ್ದೀರಾ, ತಗೊಳ್ಳಿ. ಬಟ್ ಅದ್ರ ಜೊತೆಗೆ ನೀವು ಏನು ಇಲ್ಲಿ ನಿಮ್ ಬಗ್ಗೆ ನೀವು ಸೆಲ್ಫ್ ಕೇರ್ ಮಾಡೋದು ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡಿ. ಏನು ಬರ್ತಾ ಇದೆ, ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಆಗಿರ್ಬೇಕು ಅಂತ ಹೇಳಿ. ಸೊ ಅಲ್ಲಿ ಸ್ವಲ್ಪ ನೀವು ನಿಮ್ ಬಗ್ಗೆ ನೀವು ಕಾಳಜಿ ತಗೊಂಡ್ರೆ ಸಾಕು. ಬೇರೆ ಏನು ಆ ರೀತಿ ತೊಂದರೆ ಅಂತ ಏನು ಇಲ್ಲ. ಓಕೆ, ಹಾಗಿದ್ರೆ ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನೋಡ್ತಾ ಇದ್ದೀನಿ. ಕರಿಯರ್ ಲೈಫ್ ಅಲ್ಲಿನೂ ಕೂಡ ವಾವ್ ಸೂಪರ್ ಆಗಿರುವಂತ ಎನರ್ಜಿ ನನಗೆ ಬರ್ತಾ ಇದೆ ಕರಿಯರ್ ಲೈಫ್ ಅಲ್ಲಿ. ಓಕೆ, ನೋಡಿ ಕರಿಯರ್ ಲೈಫ್ ಅಲ್ಲಿ ನಿಮ್ಗೆ ಇಷ್ಟು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನೀವು ತುಂಬಾ ಫೋಕಸ್ಡ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಕರಿಯರ್ ಲೈಫ್ ಅಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ತಗೊಳ್ಳಿಕ್ಕೆ ಹೋಗ್ತಾ ಇದ್ರೆ, ಆ ಕ್ವಾಲಿಟೀಸ್ ನಿಮ್ಮಲ್ಲಿ ಆಲ್ರೆಡಿ ಇದೆ, ಬರ್ತಾ ಇದೆ ಅಂತ ಹೇಳಿದ್ರು ಏನು ತಪ್ಪಿಲ್ಲ. ವಿಷನ್ ಕ್ಲಿಯರ್ ಆಗಿದೆ. ಬರುವಂತ ದಿನಗಳಲ್ಲಿ ನೀವು ಏನ್ ಮಾಡ್ಬೇಕು, ಏನ್ ಇನಿಷಿಯೇಟಿವ್ ತಗೋಬೇಕು, ಯಾವ ರೀತಿ ಪ್ಲಾನಿಂಗ್ ಮಾಡ್ಬೇಕು, ಒಂದು ಬಿಗ್ ಪಿಕ್ಚರ್ ಅನ್ನ ನೋಡ್ತಾ ಇದ್ದೀರಾ ಅನ್ನುವಂಥದ್ದು. ಮತ್ತೆ ಕಂಟ್ರೋಲ್ ನಿಮ್ಮ ಮೇಲೆ ನಿಮ್ಗೆ ಕಂಟ್ರೋಲ್ ಇರ್ಬೋದು, ಮತ್ತೆ ಬೇರೆದವ್ರು ನಿಮ್ಮ ಕೈ ಕೆಳಗೆ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಲೈಕ್ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಿನೂ ಕೂಡ, ಅಂದ್ರೆ ನೀವು ಯಾರ ಕಂಟ್ರೋಲಿಗೂ ಬರೋದಿಲ್ಲ, ಬಟ್ ನೀವು ಎಲ್ಲರನ್ನ ಕಂಟ್ರೋಲಿಗೆ ತಗೊಳ್ಳುವಂತ ಒಂದು ಕೆಪಾಸಿಟಿ ನಿಮ್ಗೆ ಬರ್ಲಿಕ್ಕೆ ಹೋಗ್ತಾ ಇದೆ. ಈ ಒಂದು ದಿನಗಳಲ್ಲಿ ನಿಮ್ಗೆ ತುಂಬಾ ಧೈರ್ಯ ಇರುತ್ತೆ. ಬರುವಂತ 3 ತಿಂಗಳಿಗೆ ನಾನು ಇದು ರೀಡಿಂಗ್ ಅನ್ನ ಹೇಳ್ತಾ ಇದ್ದೀನಿ. ತುಂಬಾ ಧೈರ್ಯ ಇರುತ್ತೆ, ತುಂಬಾ ಬೋಲ್ಡ್ನೆಸ್ ಆಗಿ ಡಿಸಿಷನ್ ತಗೊಳ್ಳೋದ್ರಲ್ಲಿ ನೀವು ಆಕ್ಟಿವ್ ಆಗಿರ್ತೀರಾ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಇದು ಬಂದಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಸೊ ನಿಮ್ಗೆ ಏನ್ ಮಾಡ್ಬೇಕು, ಹಾಗೆ ಇಲ್ಲಿ ಏನ್ ಬರ್ತಾ ಇದೆ ನೋಡಿ. ನಿಮ್ಗೆ ನೀವು ಏನಾದ್ರೂ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಾದ್ರೂ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ, ಸೊ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡು, ನಿಮ್ಗೆ ಏನಂತಂದ್ರೆ
ಏನು ಮಾಡ್ಬೇಕಂತಿದ್ದೀರಾ ಅದ್ರ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಮೊದಲು ತಿಳ್ಕೊಳ್ಳಿ ಏನಿದೆ ಅಂತ ಹೇಳಿ. ತಿಳ್ಕೊಂಡಾದ ನಂತರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಮಾಡಿದ್ರೆ ಏನ್ ಗ್ರೋತ್ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ರಿಟರ್ನ್ಸ್ ಚೆನ್ನಾಗಿರುತ್ತೆ. ಈ ದಿನಗಳಲ್ಲಿ ನೀವು ತುಂಬಾ ಬ್ಯಾಲೆನ್ಸ್ ಅನ್ನ ಕೂಡ ಮಾಡ್ತೀರಾ. ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ನಿಮ್ಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಫೈನಾನ್ಷಿಯಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಕರೆಕ್ಟ್ ಆಗಿತ್ತು ಅಂತಂದ್ರೆ ಖಂಡಿತ ಒಂದು ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ. ಮತ್ತೆ ಇನ್ನೂ ಒಂದು, ಯಾರು ಟ್ರೂತ್ಫುಲ್ ಆಗಿರ್ತಾರೆ, ಯಾರು ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ಈಸಿಯಾಗಿ ಫೈಂಡ್ ಔಟ್ ಕೂಡ ಮಾಡ್ಬೇಕು ಅಂತಾನು ಇಲ್ಲಿ ಬರ್ತಾ ಇರುವಂತ ಮೆಸೇಜ್. ಕೆಲವೊಂದ್ ಜನ ಯಾವ ರೀತಿ ಇರ್ತಾರೆ, ನಿಮ್ ಜೊತೆಗೆ ಇರ್ತಾರೆ, ಚೆನ್ನಾಗಿರ್ತಾರೆ, ಬಟ್ ಒಳಗಡೆ ಒಂಥರ ಹೊರಗಡೆ ಒಂಥರ ಇರ್ತಾರೆ. ಅದನ್ನ ನೋಡ್ಕೊಳ್ಳಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ. ನೋಡ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ನೀವು ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಾಗಿದ್ದೆ ಆದ್ರೆ ಚೆನ್ನಾಗಿದೆ, ಸ್ಟೆಬಿಲಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಸ್ವಲ್ಪ ನೀವು ಈ ದಿನಗಳಲ್ಲಿ ಯಾರಿಗಾದ್ರೂ ಎಷ್ಟು ನಿಮ್ಮ ಸಾಧ್ಯ ಆಗುತ್ತೆ, ನಿಮ್ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ಡೊನೇಟ್ ಮಾಡಿದ್ರೆ, ಅಂದ್ರೆ ಜೆನ್ಯೂನ್ ಪರ್ಸನ್ ಯಾರಿರ್ತಾರೆ, ಯಾರಿಗಾದ್ರೂ ಹೆಲ್ಪ್ ಅವಶ್ಯಕತೆ ಇದೆ ಅಂತಂದ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡಿದ್ರೆ ಇಲ್ಲಿನೂ ಕೂಡ ನಿಮ್ಗೆ ಒಂದು ಬ್ಲೆಸ್ಸಿಂಗ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಓಕೆ, ಮಾಡಿ, ಚೆನ್ನಾಗಿದೆ. ಮತ್ತೆ ಏನ್ ಮಾಡಬಾರ್ದು ಹಾಗಿದ್ರೆ, ಇದರಲ್ಲಿ ಏನೇನ್ ಮಾಡಬಾರ್ದು ನೋಡಿ. ಡಾಮಿನೇಟಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ಏನು ಡಾಮಿನೇಟಿಂಗ್ ಅಂತಂದ್ರೆ ಇನ್ನೊಬ್ರಿಗೆ ಕಾಲ್ ಎಳೆಯುವಂತ ಕೆಲಸ, ಇನ್ನೊಬ್ರಿಗೆ ಈ ರೀತಿ ಮಾಡಿದೀರಾ ಅದನ್ನ ನೀವು ಸ್ಟಾಪ್ ಮಾಡ್ಕೋಬೇಕು. ಮತ್ತೆ ಪವರ್ ಇದೆ ಅಂತ ಹೇಳಿ ಅದನ್ನ ಮಿಸ್ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡಿ, ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಲೀಡರ್ಶಿಪ್ ಕ್ವಾಲಿಟಿ ಇದೆ, ಬಟ್ ಆಸ್ ಎ ಲೀಡರ್ ತರಾನೇ ಥಿಂಕ್ ಮಾಡ್ಬೇಕು. ಯಾರೇ ನಿಮ್ಮ ಒಂದು ಸರೌಂಡಿಂಗ್ ಬರ್ತಾ ಇಲ್ಲ, ನಿಮ್ಗೆ ಆಗದೆ ಇರುವಂತ ವ್ಯಕ್ತಿಗಳಿದ್ದಾರೆ ಅಂತಂದ್ರೂ ಕೂಡ ನೀವು ಆ ಒಂದು ಪೋಸ್ಟ್ ಅಲ್ಲಿ ಇದ್ದಾಗ ಅದಕ್ಕೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಪರ್ಸನಲ್ ಇಶ್ಯೂಸ್ ಅನ್ನ ಸೈಡ್ಗೆ ಇಡಬೇಕು. ಹೈ ಪೊಸಿಷನ್ ಅಲ್ಲಿ ನೀವು ಇರುವಂತದ್ದು, ಅಲ್ಲಿ ಏನೇ ಬಂದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡ್ಕೊಂಡು, ಯಾಕಂತಂದ್ರೆ ಆಲ್ರೆಡಿ ನೀವು ಆ ಪೋಸ್ಟ್ ಅಲ್ಲಿ ಇರ್ತೀರಾ ಅಂದಾಗ ಸಣ್ಣ ಪುಟ್ಟ ಏನೇ ನಡೀತಾ ಇದೆ ಅಂದ್ರೂ ಕೂಡ ಅದನ್ನ ನೀವು ಅವಾಯ್ಡ್ ಮಾಡಿ ಅಂತ ಹೇಳಿ ಬರ್ತಾ ಇದೆ. ಚೆನ್ನಾಗಿದೆ, ಫೈನಾನ್ಷಿಯಲ್ ವೈಸ್ ತುಂಬಾ ಚೆನ್ನಾಗಿದೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಹಾಗಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನಿಮ್ಗೆ ಬ್ಯಾಲೆನ್ಸ್ ಮಾಡೋದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಬರುವಂತ ದಿನಗಳಲ್ಲಿ ಯಾಕೆ ಇದು ಬರ್ತಾ ಇದೆ ಕಾರ್ಡ್ ಅರ್ಥ ಮಾಡ್ಕೊಳ್ಳಿ. ನೀವು ಫುಲ್ ಆನ್ ಫೋಕಸ್ಡ್ ಆಗಿರುವಂತದ್ದು ನಿಮ್ಮ ಕರಿಯರ್ ಮೇಲೆ. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಪರ್ಸನ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರನ್ನ ಅರ್ಥ ಮಾಡ್ಕೊಳಿಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ನಿಮ್ದು ಫುಲ್ ಆನ್ ಫೋಕಸ್ ಏನಾಗ್ತಾ ಇದೆ, ಕರಿಯರ್ ಮೇಲೆ ಹೋಗ್ತಾ ಇದೆ. ಓಕೆ, ಈ ಬರುವಂತ 3 ತಿಂಗಳು. ಹಾಗಾಗಿ ಏನ್ ಮಾಡ್ಬೇಕು, ಸ್ವಲ್ಪ ನೀವು ಓಕೆ ಎಲ್ಲ ಮಾಡ್ತಾ ಇದ್ದೀರಾ, ಅದೇ ನಾನು ಹೇಳಿದ್ನಲ್ವಾ, ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ಕಾಳಜಿ ತಗೋಬೇಕು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೂ ತಗೋಬೇಕು. ಎಲ್ಲಾನು ನಾವು ಅಷ್ಟೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದಾಗ ಮಾತ್ರ ಅಲ್ಲಿ ಸರಿ ಅಂತ ಅನ್ಬಹುದು. ಅದು ಬಿಟ್ಟು ನಾವು ಒಂದ್ ಕಡೆ ಮಾತ್ರ ಫೋಕಸ್ ಮಾಡ್ತೀವಿ ಅಂತಂದ್ರೆ ಇರುವಂತ ಸಂಬಂಧಗಳು ಹಾಳಾಗುತ್ತೆ. ಹೌದಾ? ಸೊ ಅಲ್ಲಿ ಅಂದ್ರೆ ಅವ್ರು ಅನ್ಕೊಳ್ತಾರೆ ಅವರ ಒಂದು ಪ್ರಯಾರಿಟಿ ನಿಮ್ಮ ಲೈಫ್ ಅಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ, ಅದಕ್ಕೆ ಅವಕಾಶ ಮಾಡಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೂ ಏನಂತಂದ್ರೆ ಸ್ವಲ್ಪ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ, ರಿಲೇಶನ್ಶಿಪ್ ವೈಸ್ ಸ್ವಲ್ಪ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ. ನಿಮ್ಗೆ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ನಿಮ್ಮ ಫೋಕಸ್ ಏನ್ ಮಾಡ್ತಾ ಇದೆ, ಕರಿಯರ್ ಮೇಲೆ ಹೋಗ್ತಾ ಇದೆ. ಇದಿಷ್ಟು ಬಿಟ್ರೆ ಬೇರೆ ಏನು ನನ್ಗೆ ಅನಿಸ್ತಾ ಇಲ್ಲ. ಏನ್ ಮಾಡ್ಬೇಕು, ಸ್ವಲ್ಪ ಫೋಕಸ್ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಮೇಜರ್ ಆಗಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಹೋಪ್ಸು ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗುತ್ತೆ ಅಂತ ಹೇಳಿ. ಕನೆಕ್ಟ್ ಆಗ್ತಾ ಇದ್ರೆ, ರೀಡಿಂಗ್ ಬರ್ತಾ ಇದೆ ನಿಮ್ ತನಕ, ನೋಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಈ ಒಂದು ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ಒಂದ್ಸಾರಿ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಯಾವಾಗ್ಲಾದ್ರೂ ನಿಮ್ಮ ಒಂದು ರಿಲೇಟೆಡ್ ಈ ರೀತಿ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫೈ ಆಗ್ತಾ ಇರುತ್ತೆ ಅಂತ ಹೇಳ್ಬಹುದು. ಪರ್ಸನಲ್ ರೀಡಿಂಗ್ ಆಲ್ರೆಡಿ ನಾನು ಮೊಬೈಲ್ ನಂಬರ್ ಅನ್ನ ಶೇರ್ ಮಾಡಿರ್ತೀನಿ. ಏನೇ ಕ್ವೆರಿ ಇದ್ರು ನೀವು ನನಗೆ ಕೇಳಬಹುದು. ಡೀಟೇಲ್ ರೀಡಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.